ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ವೀಣಾ ಸಂತೋಷ್ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ನೀವು ತಮ್ಮನಲ್ಲಿ ನೋಡಿದ್ದೀರಾ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಸೊ ಸ್ಟಾರ್ಟ್ ಮಾಡೋಣ, ಬನ್ನಿ ಬನ್ನಿ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ರಾತ್ರಿನೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಇವಾಗ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೆನ್ಕೊಂಡಿರುತ್ತೆ, ನಾವು ರಾತ್ರಿ ನೆನೆಸಿಟ್ಟಿದ್ರೆ ಸಾಕು. ಮತ್ತು ನೈಸಾಗಿ ಕೂಡ ರುಬ್ಕೋಬೇಕು ಇದನ್ನು. ಹಾಗೆ ಇದು ಮಂಗಳೂರು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಆಗಿರೋದ್ರಿಂದ ನಿಮ್ಮ ಹತ್ರ ನಾನು ಇದನ್ನು ಶೇರ್ ಮಾಡ್ಕೊಳ್ತಾ ಇರೋದು. ಹಾಗೆ ಇನ್ನೂ ಕೆಲವೊಂದು ಇದ್ದಾವೆ ಬ್ರೇಕ್ಫಾಸ್ಟ್, ನಾವು ಮಂಗಳೂರು ಮತ್ತು ಉಡುಪಿ ಬೆಳಗ್ಗೆ ಸ್ಪೆಷಲ್ ಅಂತ. ಅವ್ರು ತುಂಬ ಈ ಕಡೆ ಸೈಡೆಲ್ಲ ನೀರು ದೋಸೆ, ಆಮೇಲೆ ನಮ್ಮ ಸೈಡು ಕಡುಬು ಅಂತ ಹೇಳ್ತೀವಿ, ಈಚೆ ಸೈಡು ಅವರು ಏನೋ ಪುಂಡಿ ಅಂತ ಹೇಳ್ತಾರೆ. ಅದನ್ನು ಒಂದು ಸಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಂತೆ. ಇವಾಗ ನಾನು ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ಅಂತ. ಮತ್ತು ನೀರನ್ನು ಕೂಡ ನಾವು ನೋಡಿಕೊಂಡೆ ಮಿಕ್ಸ್ ಮಾಡಬೇಕಾಗುತ್ತೆ, ಇಲ್ಲ ಅಂತಂದರೆ ದೋಸೆನೇ ಬರಲ್ಲ ಗಾಯ್ಸ್, ದೋಸೆನೇ ಬರಲ್ಲ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಮತ್ತೆ ನೋಡ್ತಾ ಇದ್ದೀರಾ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್. ನೀವು ನೋಡ್ತಾ ಇರ್ಬೋದು, ನಾನು ಮತ್ತೆ ನೀರು ಹಾಕೋದಕ್ಕೆ ಹೋಗಲಿಲ್ಲ. ಈಗ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸೈಡಿಗೆ ಮಿಕ್ಸ್ ಮಾಡಿ ಎತ್ತಿಡ್ಕೊಳ್ತೀನಿ. ಅದಾದಮೇಲೆ ನಾನು ಚಟ್ನಿಗೆ ಈ ಕಡೆ ರೆಡಿ ಮಾಡ್ಕೊಬೇಕಲ್ಲ. ಸೊ ಬನ್ನಿ, ಇಲ್ಲಿ ನೋಡ್ತಾ ಇರ್ಬೋದು ಕಡಲೆ ಉಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು, ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಹಾಗೆ ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ತೊಗೊಂಡಿಲ್ಲ. ನೀವು ಹಸಿಮೆಣ್ಸಿನ್ಕಾಯಿ ನೋಡ್ಬೋದು ಯಾವ ಥರ ಶೇಪಲ್ಲಿದೆ ಅಲ್ವಾ. ಇದು ತೋಟದಲ್ಲೆಲ್ಲ ಕೆಲಸ ಮಾಡ್ತೀವಿ ನೋಡಿ, ಅದಕ್ಕೇನೋ ಪಾಯ ಅಂತಲೂ ಏನೋ ಹೇಳ್ತಾರೆ, ಅದೇ ಥರ ಇಲ್ವಾ ಇದು? ಇಲ್ಲ ಬಾತ್ಕೋಳಿ ಮುಖ ಇರುತ್ತೆ ನೋಡಿ, ಆ ಟೈಪ್ ಇದೆ ಇದು. ಓಕೆ ಡನ್, ಅದನ್ನು ಅಲ್ಲಿ ಬಿಡೋಣ. ಇವಾಗ ಇಲ್ಲಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ನೋಡಿ ಆಯಿತು. ಇಷ್ಟೇ ಅಂದರೆ ರುಬ್ಕೊಂಡಿರೋ ಇಷ್ಟೇ ಇರೋದು. ಈಗ ಒಗ್ಗರಣೆಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ತಾ ಇದ್ದೀನಿ, ಹಾಗೆ ಕರಿಬೇವನ್ನ ಆ್ಯಡ್ ಮಾಡಿದ್ದೀನಿ. ಒಗ್ಗರಣೆ ಇರಲೇಬೇಕು, ಯಾಕಂದರೆ ನೀವು ಈ ಕಡೆ ಬಂದು ನೋಡಿ ಉಡುಪಿ ಮತ್ತು ಇಲ್ಲಾಂದರೆ ಮಂಗಳೂರು ಸೈಡಲ್ಲಿ ಯಾವುದೋ ಒಂದು ಚಟ್ನಿ ಮಾಡಿರಲಿ, ಅದರಲ್ಲಿ ಒಗ್ಗರಣೆ ಇದ್ದೇ ಇರುತ್ತೆ, ಮಿಸ್ ಇರೋದೇ ಇಲ್ಲ. ಸೊ ಹಾಗೆ ನಾನು ಕೂಡ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಚಟ್ನಿಗೆ. ಈ ನೀರು ದೋಸೆಗೆ ಇನ್ನೂ ಕೆಲವೊಂದು ಮಾಡ್ತಾರೆ, ಬಂಗಡೆ ಸಾಂಬಾರು, ಆಮೇಲೆ ಬೂತಾಯಿ ಸಾಂಬಾರೆಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಆದರೆ ನಾನು ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಟ್ನಿಗೆ ಒಗ್ಗರಣೆನ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಹಸಿಮೆಣ್ಸಿನ್ಕಾಯಿ ಅದರಲ್ಲೂ ಸ್ವಲ್ಪ ಅರ್ಧ ಹಾಕಿದ್ದೀನಿ ಗೈಸ್, ಯಾಕಂತಂದರೆ ಖಾರ ಜಾಸ್ತಿ ಇದೆ ಅಲ್ವಾ, ಮಗುಗೂ ಸಹ ತಿನ್ನಿಸ್ಬೇಕು, ಅದಕ್ಕೋಸ್ಕರ. ಈ ಕಡೆ ನೀವು ನೋಡ್ತಾ ಇರ್ಬೋದು, ನಾನಿವಾಗ ತವದ ಮೇಲೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಆಲ್ರೆಡಿ ದೋಸೆ ಆಗೋಯಿತು. ಸೊ ಇಷ್ಟು ತೆಳು ಇರುತ್ತೆ. ನನ್ನ ಇವತ್ತಿನ ಈ ನೀರು ದೋಸೆ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಗೈಸ್, ಚಟ್ನಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಚಿಕನ್ ಸಾಂಬಾರಿಗೆ ಆಗಿರ್ಬೋದು, ಮೀನು ಸಾಂಬಾರು, ಇಂಥವಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಗೈಸ್ ನೀರು ದೋಸೆ. ನನಗಂತೂ ತುಂಬಾ ಇಷ್ಟ. ಹಾಗೆ ಈ ಕಡೆ ಒಂದು ಚಿಕ್ಕದಾಗಿ ಕೇಕ್ ತೊಗೊಂಡು ಬಂದು, ಒಂದು ಬರ್ತಡೇ ಇತ್ತು ಅಂತ ಇವತ್ತು ಕೇಕ್ನ ಕಟ್ ಮಾಡ್ಕೊಂಡ್ವಿ. ನೀವು ನೋಡ್ತಾ ಇರ್ಬೋದು, ನಾವೇನು ತುಂಬ ಗ್ರ್ಯಾಂಡಾಗಿ ಏನು ಡೆಕೋರೇಟ್ ಎಲ್ಲ ಮಾಡಿ ತುಂಬ ಇದರಲ್ಲಿ ಮಾಡ್ತಾ ಇಲ್ಲ, ತುಂಬ ಸಿಂಪಲಾಗೆ ಮಾಡ್ಕೊಂಡಿರೋದು. ಒಂದು ಸ್ಟೂಲ್ ಮೇಲೆ ಕೇಕ್ ಇಟ್ಕೊಂಡು ಪಟಪಟನ್ ಕೇಕ್ ಕಟ್ ಮಾಡಿಕೊಂಡು ತಿನ್ಕೊಂಡು ಊಟ ಮಾಡಿಕೊಂಡು ಮುಗಿಸ್ಕೊಂಡು ಹೊರಟ್ವಿ. ಎಲ್ಲಿಗೆ? ಹಾಸ್ಪಿಟಲ್ಗೆ ಹೊರಟ್ವಿ, ಯಾಕಂದರೆ ಇಬ್ಬರು ಮಕ್ಕಳಿಗೂ ಹುಷಾರಿರಲಿಲ್ಲ, ಇಬ್ರಿಗೂ ಜ್ವರ ಇತ್ತು, ಈ ವೆದರೇ ಆಗಿದೆ. ಹಾಗೆ ಈ ಕಡೆ ನೋಡ್ತಾ ಇರ್ಬೋದು ನೀವು, ಆಚೆ ಸೈಡಿಂದ ಬರಬೇಕಾದ್ರೆ ಈ ಲೇಡಿ ಗರ್ಲ್ ಯಾವಾಗಲೂ ಇಲ್ಲೇ ನಿಂತ್ಕೊಂಡಿರ್ತಾಳೆ. ಅದು ಏನು ವಿಷಯ ಅಂತಲೇ ಗೊತ್ತಿಲ್ಲ ಈ ಲೇಡಿ ಗರ್ಲ್ದು.